ಇದೀಗ ಮತ್ತೆ ಮುಂಗಾರು ಕಂಬ್ಯಾಕ್ ಮಾಡ್ತಾ ಇದೆ. ರಾಜ್ಯದ 5 ದಿನ ಮಳೆಯ ಅಬ್ಬರ ಮುಂದುವರಿಯುವಂತದ್ದು. ಬರಗಾಲದಿಂದ ಬೆಂದಿದ್ದಂತಹ ಅನ್ನದಾತರಿಗೆ ಇದೀಗ ಗುಡ್ ನ್ಯೂಸ್ ಸಿಗ್ತಾ ಇದೆ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರಿ ಮಳೆಯ ಮುನ್ಸೂಚನೆ. ಕೊನೆಗೂ ಕೂಡ ಕಣ್ಬಿಟ್ಟಂತಹ ಮಳೆರಾಯ ರಾಜ್ಯದಲ್ಲಿ ಮತ್ತೆ ಮುಂಗಾರು ಕಂಬ್ಯಾಕ್ ಮಾಡ್ತಾ ಇದೆ. 5 ದಿನ ಮಳೆಯ ಅಬ್ಬರ ಮುಂದುವರಿಯುತ್ತೆ. ಬರಗಾಲದಿಂದ ಬೆಂದಿದ್ದಂತಹ ಅನ್ನದಾತರಿಗೆ ಇದೀಗ ಗುಡ್ ನ್ಯೂಸ್ ಸಿಗ್ತಾ ಇದೆ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರಿ ಮಳೆಯ ಮುನ್ಸೂಚನೆ ಇರುವಂಥದ್ದು. ಮಳೆ ಆಗದೆ ಕಂಗೆಟ್ಟಿದ್ದಂತಹ ರೈತನ ಮೊಗದಲ್ಲಿ ಈಗ ಮಂದಹಾಸ ಮೂಡ್ತಾ ಇದೆ. ನಾಳೆಯಿಂದ 5 ದಿನ ರಾಜ್ಯದ ಎಲ್ಲೆಡೆ ಭರ್ಜರಿ ಮಳೆಯಾಗುತ್ತೆ. ಗಾಳಿ ಹಾಗೆ ಗುಡುಗು ಮತ್ತು ಸಿಡಿಲು ಸಹಿತ ಮಳೆಯ ಆರ್ಭಟ ಜೋರಾಗಿರುತ್ತೆ. ರಾಜ್ಯದಲ್ಲಿ ಎಸ್ಪೆಷಲಿ ಕರಾವಳಿ ಹಾಗೆ ಮಲೆನಾಡಿನಲ್ಲಿ ಮುಂದಿನ 2 ದಿನ ಭಾರಿ ಮಳೆಯಾಗುವ ನಿರೀಕ್ಷೆ ಇರುವಂಥದ್ದು. ಗಂಟೆಗೆ 30 ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸುಳಿಯುವ ಸಾಧ್ಯತೆ ಇದೆ. ಕರಾವಳಿ ಹಾಗೆ ಮಲೆನಾಡು ಭಾಗಕ್ಕೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇತ್ತ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ಹವಾಮಾನ ಇಲಾಖೆಯಿಂದ. ಶಿವಮೊಗ್ಗ ಹಾಗೆ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುತ್ತೆ ಈ ಒಂದು 5 ದಿನಗಳಲ್ಲಿ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲೂ ಕೂಡ ಮಳೆ ಗಮನಿಸಲೇಬೇಕಾದಂತಹ ಸ್ಟೋರಿ ಇಲ್ಲಿನ ಜನರು. ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ ಮುಂದುವರಿಯುತ್ತೆ. ಬರಗಾಲದ ಮಧ್ಯೆ ಈಗ ಸಿಹಿ ಸುದ್ದಿ ನೀಡಿದ ಹವಾಮಾನ ಇಲಾಖೆ. ರಾಜ್ಯದ ರೈತರ ಮೊಗದಲ್ಲಿ ಸಂತಸ, ಮಂದಹಾಸ. ಮತ್ತೆ ಮುಂಗಾರು ಕಂಬ್ಯಾಕ್ ಮಾಡ್ತಾ ಇರುವಂಥದ್ದು. 5 ದಿನ ಮಳೆಯ ಅಬ್ಬರ ಮುಂದುವರಿಯುತ್ತೆ ರಾಜ್ಯದಲ್ಲಿ. ಬರಗಾಲದಿಂದ ಬೆಂದಿದ್ದಂತಹ ಅನ್ನದಾತರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರಿ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. ಮಳೆ ಆಗದೆ ಕಂಗೆಟ್ಟಿದ್ದಂತಹ ರೈತನ ಮೊಗದಲ್ಲಿ ಈಗ ಮಂದಹಾಸ ಮೂಡ್ತಾ ಇದೆ. ನಾಳೆಯಿಂದ 5 ದಿನ ರಾಜ್ಯದ ಎಲ್ಲೆಡೆ ಭರ್ಜರಿ ಮಳೆಯಾಗುತ್ತೆ. ಗಾಳಿ ಹಾಗೆ ಗುಡುಗು ಮತ್ತು ಸಿಡಿಲು ಸಹಿತ ಮಳೆಯ ಆರ್ಭಟ ಮುಂದುವರಿಯುತ್ತೆ. ಜೊತೆಗೆ ನಾಳೆ ಎಲ್ಲೆಲ್ಲಿ ಮಳೆಯಾಗುತ್ತೆ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಇದೀಗ ಬೀದರ್ ಜಿಲ್ಲೆ, ಈ ಒಂದು ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆ, ಅಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಇತ್ತ ವಿಜಯಪುರ ಜಿಲ್ಲೆ ಹಾಗೆ ರಾಯಚೂರು ಜಿಲ್ಲೆ, ಈ 2 ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಇದೀಗ ಮತ್ತೆ ಮುಂಗಾರು ಕಂಬ್ಯಾಕ್ ಮಾಡಿರುವಂಥದ್ದು ಕೊಪ್ಪಳ ಜಿಲ್ಲೆ, ಇಲ್ಲೂ ಕೂಡ ಯೆಲ್ಲೋ ಅಲರ್ಟ್. ಜೊತೆಗೆ ಗದಗ ಜಿಲ್ಲೆ, ಇಲ್ಲೂ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆ ಆರೆಂಜ್ ಅಲರ್ಟ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು ಹವಾಮಾನ ಇಲಾಖೆಯಿಂದ. ಮುಂದಿನ 5 ದಿನಗಳಲ್ಲಿ ರಾಜ್ಯದಾದ್ಯಂತ ಮಳೆಯ ಆರ್ಭಟ ಜೋರಾಗಿರುತ್ತೆ. ಇನ್ನು ಉಡುಪಿ ಜಿಲ್ಲೆ, ಅಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಶಿವಮೊಗ್ಗ ಜಿಲ್ಲೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಇತ್ತ ಚಿಕ್ಕಮಗಳೂರು ಜಿಲ್ಲೆ, ಅಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ಹೆಚ್ಚು ಮಳೆಯಾಗುವಂತಹ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಆರೆಂಜ್ ಅಲರ್ಟ್ ಘೋಷಣೆಯಾಗಿರುವಂಥದ್ದು. ಇನ್ನು ಹಾಸನ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ, ಇಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಜೊತೆಗೆ ಕೊಡಗು ಜಿಲ್ಲೆ, ಇಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಹವಾಮಾನ ಇಲಾಖೆಯಿಂದ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಚಿಕ್ಕಮಗಳೂರು ಜಿಲ್ಲೆ ಹಾಗೆ ಹಾಸನ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ರೆ, ಮೈಸೂರು ಹಾಗೆ ಕೊಡಗು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಬೀದರ್ ಜಿಲ್ಲೆಯಲ್ಲಿ ಹಾಗಿದ್ರೆ ನಾಡಿದ್ದು ಎಲ್ಲೆಲ್ಲಿ ಮಳೆ ಆಗುತ್ತೆ ಅನ್ನುವಂಥದ್ದು. ಬೀದರ್ ಜಿಲ್ಲೆ, ಕೊಪ್ಪಳ, ಜೊತೆಗೆ ಕಲಬುರಗಿ, ಗದಗ ಜಿಲ್ಲೆ, ವಿಜಯಪುರ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಜೊತೆಗೆ ರಾಯಚೂರು ಜಿಲ್ಲೆ, ಬೆಳಗಾವಿ ಹಾಗೂ ಧಾರವಾಡ, ಈ ಒಂದು ಜಿಲ್ಲೆಗಳಲ್ಲಿ ನಾಡಿದ್ದು ಮಳೆಯಾಗುತ್ತೆ. ಹವಾಮಾನ ಇಲಾಖೆ ಇದೀಗ ಭಾರಿ ಮಳೆಯ ಮುನ್ಸೂಚನೆಯನ್ನ ನೀಡಿರುವಂಥದ್ದು. ಕರ್ನಾಟಕದಲ್ಲಿ ಬರಗಾಲದ ಪರಿಸ್ಥಿತಿ ಮಧ್ಯೆ ಈಗ ಸಿಹಿ ಸುದ್ದಿಯನ್ನ ನೀಡಿದೆ ಹವಾಮಾನ ಇಲಾಖೆ. ಈ ಒಂದು ಕರ್ನಾಟಕದ ಹಲವೆಡೆ ಮುಂದಿನ 5 ದಿನ ಮಳೆಯಾಗುವಂತಹ ಮುನ್ಸೂಚನೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಜೊತೆಗೆ ಕರಾವಳಿ ಹಾಗೆ ಮಲೆನಾಡು ಸೇರಿ ರಾಜ್ಯದ ಹಲವೆಡೆ 5 ದಿನ ಈ ಒಂದು ಮಳೆಯ ನಿರೀಕ್ಷೆಯನ್ನ ಮೂಡಿಸುವಂಥದ್ದು ಸಾಧ್ಯತೆ ಇರುವಂಥದ್ದು. ಕಳೆದ ಕೆಲ ದಿನಗಳಿಂದ ಕರ್ನಾಟಕದಲ್ಲಿ ಕೈಕೊಟ್ಟಿದ್ದಂತಹ ವರುಣ ದೇವ ಇದೀಗ ಶನಿವಾರದಿಂದ ಹಲವೆಡೆ ಮಳೆಯಾಗ್ತಾ ಇದೆ. ಕರ್ನಾಟಕದ ರಾಜ್ಯದ ಜಿಲ್ಲೆಯ ಒಂದಷ್ಟು ಭಾಗಗಳಲ್ಲಿ ಮಳೆಯಾಗ್ತಾ ಇರುವಂಥದ್ದು.
ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣ ಸಿಂಚನವಾಗಿದ್ದು ಮುಂದಿನ 5 ದಿನ ಅಂದರೆ ಜುಲೈ 19 ಇವತ್ತಿನಿಂದ ಜುಲೈ 23ರವರೆಗೂ ಕೂಡ ರಾಜ್ಯದಲ್ಲಿ ಜೋರಾದಂತಹ ಗಾಳಿ ಮತ್ತು ಗುಡುಗು ಸಿಡಿಲು ಸಹಿತ ಮಳೆಯಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಸಾಧಾರಣ ಮಳೆಯಾಗುವಂಥದ್ದು ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಈ ಒಂದು ಮಾಹಿತಿಯನ್ನ ತಿಳಿಸಿರುವಂಥದ್ದು. ಕರಾವಳಿ ಜಿಲ್ಲೆ ಹಾಗೂ ಮಲೆನಾಡಿನ ಹಲವು ಕಡೆಗಳಲ್ಲಿ ಮುಂದಿನ 2 ದಿನಗಳು ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನ ಕೂಡ ಇಲಾಖೆ ನೀಡಿರುವಂಥದ್ದು.